ದೇಶಾದ್ಯಂತ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ E20 ಪೆಟ್ರೋಲ್ ಲಭ್ಯವಾಗುತ್ತಿದೆ. ಆದರೆ ಈ E20 ಪೆಟ್ರೋಲ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ. ಕೆಲವರು ಇದನ್ನು ದೇಶದ ಇಂಧನ ಸ್ವಾವಲಂಬನೆಗೆ ಮಹತ್ವದ ಹೆಜ್ಜೆ ಎಂದು ಹೇಳುತ್ತಿದ್ದರೆ, ಇನ್ನು ಕೆಲವರು ಇದು ವಾಹನ ಮಾಲೀಕರಿಗೆ ದೊಡ್ಡ ಹೊರೆ ಎಂದು ಆರೋಪಿಸುತ್ತಿದ್ದಾರೆ. ಹಾಗಾದರೆ ಏನಿದು E20 ಪೆಟ್ರೋಲ್? ಯಾಕೆ ವಿವಾದಕ್ಕೆ ಕಾರಣವಾಗಿದೆ? ಕೇಂದ್ರ ಸರ್ಕಾರದ ವಿರುದ್ಧ ಜನರ ಆಕ್ರೋಶಕ್ಕೆ ಕಾರಣವೇನು? ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ. E20 ಎಂದರೆ 80% ಪೆಟ್ರೋಲ್ ಮತ್ತು 20% ಎಥನಾಲ್ ಮಿಶ್ರಣ. ಎಥನಾಲ್ ಎನ್ನುವುದು ಕಬ್ಬು, ಜೋಳ ಸೇರಿದಂತೆ ಕೃಷಿ ಉತ್ಪನ್ನಗಳಿಂದ ತಯಾರಾಗುವ ಜೈವಿಕ ಇಂಧನ. ಭಾರತ ವಿದೇಶಗಳಿಂದ ಅಪಾರ ಪ್ರಮಾಣದಲ್ಲಿ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಈ ಅವಲಂಬನೆ ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ E20 ಇಂಧನವನ್ನು ಉತ್ತೇಜಿಸುತ್ತಿದೆ. ಈ ಯೋಜನೆಯ ಪ್ರಮುಖ ರೂವಾರಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ. ಇವರು ಹಲವು ವರ್ಷಗಳಿಂದ ಎಥೆನಾಲ್ ಆಧಾರಿತ ಇಂಧನ ಬಳಕೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ರೈತರಿಗೆ ಹೆಚ್ಚುವರಿ ಆದಾಯ, ದೇಶಕ್ಕೆ ವಿದೇಶಿ ವಿನಿಮಯ ಉಳಿತಾಯ ಮತ್ತು ಮಾಲಿನ್ಯ ನಿಯಂತ್ರಣ ಈ ಯೋಜನೆಯ ಪ್ರಮುಖ ಉದ್ದೇಶ ಎಂಬುದು ಸಚಿವ ಗಡ್ಕರಿ ವಾದ. ಆದರೆ ಈಗ ವಿವಾದ ಆರಂಭವಾಗಿರುವುದು ಇಲ್ಲಿಯೇ. ಅನೇಕ ವಾಹನ ಸವಾರರ ಪ್ರಕಾರ E20 ಪೆಟ್ರೋಲ್ ಬಳಕೆಯಿಂದ ಮೈಲೇಜ್ ಕಡಿಮೆಯಾಗುತ್ತಿದೆ ಎನ್ನುವ ಆರೋಪ ಕೇಳಿಬರುತ್ತಿದೆ. ಪೆಟ್ರೋಲ್ ಬೆಲೆ ಕಡಿಮೆಯಾಗದಿದ್ದರೂ ವಾಹನ ಹೆಚ್ಚು ಇಂಧನ ಸೇವಿಸುತ್ತಿದೆ ಎಂಬುದು ಹಲವರ ಅಸಮಾಧಾನ. ಇದರ ಜೊತೆಗೆ ಹಳೆಯ ಬೈಕ್ ಹಾಗೂ ಕಾರುಗಳ ಎಂಜಿನ್ಗಳಿಗೆ E20 ಪೆಟ್ರೋಲ್ ಸಂಪೂರ್ಣ ಸುರಕ್ಷಿತವೇ ಎಂಬ ಪ್ರಶ್ನೆಯೂ ಮೂಡಿದೆ. ವಿಮರ್ಶಕರು ಹೇಳುವ ಪ್ರಕಾರ 2018ಕ್ಕೂ ಮೊದಲು ತಯಾರಾದ ಅನೇಕ ವಾಹನಗಳು E20 ಇಂಧನಕ್ಕೆ ವಿನ್ಯಾಸಗೊಳಿಸಲಾಗಿಲ್ಲ. ಇದರಿಂದ ಇಂಧನ ಪೈಪ್ಗಳು, ರಬ್ಬರ್ ಭಾಗಗಳು ಹಾಗೂ ಎಂಜಿನ್ ಘಟಕಗಳ ಮೇಲೆ ದೀರ್ಘಾವಧಿಯಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಕಾರಣದಿಂದಲೇ ವಾಹನ ಮಾಲೀಕರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನೊಂದು ದೊಡ್ಡ ಚರ್ಚೆಯ ವಿಷಯ ಆಹಾರ ಭದ್ರತೆ. ಎಥೆನಾಲ್ ಉತ್ಪಾದನೆಗೆ ಕಬ್ಬು ಮತ್ತು ಜೋಳದಂತಹ ಬೆಳೆಗಳನ್ನು ಬಳಸಲಾಗುತ್ತದೆ. ಇದರಿಂದ ಆಹಾರ ಬೆಳೆಗಳ ಉತ್ಪಾದನೆ ಮೇಲೆ ಪರಿಣಾಮ ಬೀಳುತ್ತದೆಯೇ? ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗುತ್ತದೆಯೇ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ನೀರಿನ ಬಳಕೆಯ ವಿಚಾರವು ಚರ್ಚೆಗೆ ಗ್ರಾಸವಾಗಿದೆ. ಇತ್ತ ಕೇಂದ್ರ ಸರ್ಕಾರ ಮಾತ್ರ E20 ಯೋಜನೆಯನ್ನು ಸಮರ್ಥಿಸಿಕೊಂಡಿದೆ. ಸರ್ಕಾರದ ಪ್ರಕಾರ E20 ಇಂಧನದಿಂದ ದೇಶದ ತೈಲ ಆಮದು ವೆಚ್ಚ ಕಡಿಮೆಯಾಗಲಿದೆ, ರೈತರಿಗೆ ಹೊಸ ಮಾರುಕಟ್ಟೆ ಸಿಗಲಿದೆ, ಪರಿಸರ ಸ್ನೇಹಿ ಇಂಧನ ಬಳಕೆ ಹೆಚ್ಚಾಗಲಿದೆ ಮತ್ತು ಭವಿಷ್ಯದ ವಾಹನಗಳು ಸಂಪೂರ್ಣ E20 ಹೊಂದಾಣಿಕೆಯಲ್ಲಿ ಬರಲಿವೆ ಎಂದು ಹೇಳಲಾಗಿದೆ. ಒಟ್ಟಾರೆ E20 ಪೆಟ್ರೋಲ್ ಕುರಿತು ನಡೆಯುತ್ತಿರುವ ಚರ್ಚೆಯಲ್ಲಿ ಎರಡು ವಿಭಿನ್ನ ವಾದಗಳಿವೆ. ಒಂದು ಕಡೆ ದೇಶದ ಇಂಧನ ಸ್ವಾವಲಂಬನೆ, ರೈತರ ಆದಾಯ ಮತ್ತು ಪರಿಸರ ರಕ್ಷಣೆ. ಮತ್ತೊಂದು ಕಡೆ ವಾಹನ ಮಾಲೀಕರ ವೆಚ್ಚ, ಮೈಲೇಜ್ ಕುಸಿತ ಮತ್ತು ಹಳೆಯ ವಾಹನಗಳ ಸುರಕ್ಷತೆ. ಹೀಗಾಗಿ E20 ಭಾರತದ ಇಂಧನ ಭವಿಷ್ಯವೇ ಅಥವಾ ಸಾಮಾನ್ಯ ಜನರ ಮೇಲೆ ಹೆಚ್ಚುವರಿ ಹೊರೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಜಸ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.